ಸರ್ ಇದು ಪುಂಗನೂರು ಮೇಲ ಸರ್ ಇದು ಗಂಡು. ಹೌದು ನವೀನ್, ಇದು ಪುಂಗನೂರು ಬುಲ್ಲು. ಓಕೆ ಇದು ಮೇಟಿಂಗ್ ಗೆ ಅಂತ ನಾವು ತರಿಸಿದೀವಿ. ಓಕೆ. ಈಗ ನಮ್ಮ ಹತ್ರ ಪುಂಗನೂರು ಹಸುಗಳು ತಗೊಂಡೋದ್ರೆ ಮೀಟಿಂಗ್ ಬೇಕಲ್ಲ. ಕ್ರಾಸಿಂಗ್ ಬೇಕಲ್ಲ. ಹೌದು. ಈಗ ಸೆಮೆನ್ಗಳಲ್ಲಿ ಸ್ವಲ್ಪ ಜನ ನಿಲ್ಲಲ್ಲ ಅನ್ಬಿಟ್ಟು ತುಂಬಾ ಪ್ರಾಬ್ಲಮ್. ಇದು ಶಾರ್ಟ್ ಬ್ರೀಡ್ ಇರುತ್ತಲ್ಲ, ಅದರಿಂದ ಸ್ವಲ್ಪ ಸೆಮೆನ್ ನಿಲ್ಲಲ್ಲ. ಓಕೆ. ಅದರಿಂದ ನ್ಯಾಚುರಲ್ ಕ್ರಾಸಿಂಗ್ ಅಲ್ಲಿ ಇದು ಚೆನ್ನಾಗಿ ಇದಾಗತ್ತೆ. ಏನ್ ಅಗ್ರೆಸಿವ್ನಾ ಸರ್ ಇದು? ಇಲ್ಲ, ತುಂಬಾ ಸಾಫ್ಟ್ ಇದೆ. ಓಕೆ. ಅಂದ್ರೆ ಬರೀ ಮೇಟಿಂಗ್ ಮಾತ್ರ ಮಾಡಿಕೊಂಡಿರೋದು, ಸೇಲ್ಗೆ ಇದೆ ಸರ್ ಇದು? ಇಲ್ಲ, ಇದು ಮೇಟಿಂಗ್ ಗೆ ಇಟ್ಕೊಂಡಿರೋದು. ನೀವು ಈ ಮಡಿಕೊಂಡಿರೋದು ಬುಲ್ ಇದು? ಮಾತ್ರ ಸೇಲ್ ಮಾಡಲ್ಲ. ಓಕೆ ಯಾಕಂದ್ರೆ ನಮ್ಗೆ ಈ ತರ ಸಾಫ್ಟ್ ನೇಚರ್ ಬುಲ್ ಸಿಗಲ್ಲ. ಓಕೆ. ಮೇನ್ ಅಗ್ರೆಸಿವ್ ಸಿಕ್ಬಿಡ್ತವೆ. ಹಾ ಹಾ. ಅದು ನಮ್ಮ ಲೇಬರ್ಸ್ ಗೆಲ್ಲ ನೋಡ್ಕೊಳಕ್ ಕಷ್ಟ ಆಗುತ್ತೆ. ಎಷ್ಟು ವರ್ಷ ಇರ್ಬೋದು ಸರ್ ಇದಕ್ಕೆ? ಇದಕ್ಕೆ ಅಂದ್ರೆ ಇದು ಜಸ್ಟ್ ಎಷ್ಟು ಹಲ್ಲು ಅಂತ ನೋಡ್ತಾರಲ್ಲ? 3 years ಅಷ್ಟೇ ಇದಕ್ಕೆ. ಇದಕ್ಕೆ 3 years ಅಂದ್ರೆ 3 ಹಲ್ಲ? ಅಲ್ಲ, ಆತರ ಅಲ್ಲ. 2 ಈಗ 4 ಅಲ್ಲಿಗೆ ಹೋಗ್ತಾ ಇದೆ. ಓಕೆ. ಸೊ ಮೀಟಿಂಗ್ ರೆಡಿ ಇದೆ. ಯಾರಾದ್ರೂ ಕರ್ಕೊಂಡ್ ಬಂದ್ರು ಮೀಟಿಂಗ್ ಮಾಡಿಸ್ಕೊಡ್ತೀವಿ. ಓಕೆ. ನಮಸ್ಕಾರ ಬಂಧುಗಳೇ, ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ, ಕನ್ನಡದ ಹುಡುಗ. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ, ಸುಮದ ಫಾರ್ಮ್ಗೆ. ಇದರಲ್ಲಿ ಆಕ್ಚುಲಿ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದು. ತುಂಬಾ ಜನ ಮೆಸೇಜ್ ಆಗ್ತಾ ಇದ್ರು, ಕಾಲ್ ಮಾಡಿ ಹೇಳ್ತಾ ಇದ್ರು ಪಾರ್ಟ್ 3 ಮಾಡಿ ಅಂತ. ಲಾಸ್ಟ್ ಟೈಮ್ ಅಲ್ಲಿ ಮಲ್ನಾಡ್ ಗಿಡ ಆಗ್ಲಿ, ಗಿರ್ ಆಗ್ಲಿ, ಸಾಯಿವಾಲ್ ಬಗ್ಗೆ ವಿಡಿಯೋ ಮಾಡಿದ್ದು. ಪ್ಲಸ್ ಅದೆಲ್ಲ ಇವಾಗ ಸೇಲ್ಗೂ ಇತ್ತು. ಟೋಟಲ್ ಆಗಿ ಎಲ್ಲ ಸ್ಟಾಕ್ ಖಾಲಿ ಆಗಿದೆ. ಪುನಃ ಹೊಸ ಸ್ಟಾಕ್ ಬಂದಿದೆ. ಯಾವುದು ಅಂದ್ರೆ ಪುಂಗನೂರು. ತುಂಬಾ ಡಿಮ್ಯಾಂಡೆಡ್ ಸ್ಟಾಕ್ ಅಂತಾನೆ, ಅಂದ್ರೆ ತಳಿ ಅಂತಾನೆ ಹೇಳ್ಬೋದು. ಸರ್, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಇವತ್ತು ಪುಂಗನೂರು ಇದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಮಾಹಿತಿ ಮತ್ತೆ ಯಾವ್ದಾದ್ರು ಹಸುಗಳು ಸೇಲ್ಗಿದೆ, ಸೊ ಪ್ರತಿಯೊಂದು ಮಾಹಿತಿ ಕೊಡಿ ಸರ್. ಸರಿ ನವೀನ್, ಹೋದ್ ಸರಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮ್ಗೆ ಚೆನ್ನಾಗಿ ನಿಮ್ ಚಾನಲ್ ಇಂದ. ಓಕೆ. ಅದೆಲ್ಲ ತುಂಬಾ ಸೇಲ್ ಆಗಿದೆ. ಹಸುಗಳೆಲ್ಲ ಗಿರ್ರು ಬರ್ಗೂರೆಲ್ಲ. ಓಕೆ. ಈಗ ನಾನು ಪ್ಯೂರ್ಲಿ ಪುಂಗನೂರೇ ಎಲ್ಲ ಜನ ಕೇಳಿರೋದಕ್ಕೋಸ್ಕರ ಓಕೆ ಅದೇ ತರ್ಸಿದೀವಿ. ಸ್ವಲ್ಪ ಬುಲ್ಲು ತರ್ಸಿದೀವಿ, ಪುಂಗನೂರ್ ಬುಲ್ಲು ಜನಕ್ಕೆ ಮೀಟಿಂಗ್ ಎಲ್ಲ ಹೆಲ್ಪ್ ಆಗ್ಲಿ ಅಂತ. ಓಕೆ. ಅದ್ರ ಬಗ್ಗೆ ಮಾಹಿತಿ ಕೊಡಿ. ಯಾವ್ದು ಸೇಲ್ಗಿರುತ್ತೆ, ಎಷ್ಟೆಷ್ಟು ಹಾಲು ಕೊಡುತ್ತೆ, ಅದು ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ತುಂಬಾ ಜನ ಮೆಸೇಜ್ ಹೇಳ್ತಾ ಇದಾರೆ, ತುಂಬಾ ಹಸುಗಳು ನಿಮ್ಮಿಂದ ಬಂದು ತಗೊಂಡು ಹೋಗಿದ್ದಾರೆ ಅಂತಾನೆ ಹೇಳಿದ್ರಿ ನೀವು. ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅದಕ್ಕೆ ಪಾರ್ಟ್ 3 ಮಾಡ್ತಾ ಇದ್ದೀನಿ. ಸೊ ಹಂಗೆ ಎಲ್ಲ ಪ್ರತಿಯೊಂದು ಹಸುಗಳ ಬಗ್ಗೆ ಮಾಹಿತಿ ಕೊಡಿ ಸರ್. ಕೊಡ್ತೀನಿ, ಬನ್ನಿ ನವೀನ್ ನೋಡಿ. ಪುಂಗನೂರು ದೊಡ್ಡದ ಯಾವ್ದು ಸರ್ ಇದು? ಸರ್, ಇದು ಪುಂಗನೂರು 2 ಪಡ್ಡೆ. ಓಕೆ. ಪಡ್ಡೆ ಅಂದ್ರೆ ಯಂಗ್ಸ್ಟರ್ ಅಂತನಾ? ಅಂದ್ರೆ ಇದು ಈಗ ಮೀಟಿಂಗ್ ಮಾಡಿದೆ, ಕ್ರಾಸಿಂಗ್ ಮಾಡಿದ್ದಾರೆ. ಅಂದ್ರೆ ಫೀಮೇಲ್ ಇದು? ಫೀಮೇಲ್ ಸರ್ ಇದು. ಓಕೆ ಓಕೆ. ಫೀಮೇಲ್ ಹಸು. ಓಕೆ. ಇದು ಬಂದು ಹೈಟ್ ಜಸ್ಟ್ 2.5 ಅಡಿ ಇದೆ ಸರ್, ಅಷ್ಟೇ. 2.5 ಅಡಿ? ಹಾ, ಆಲ್ಮೋಸ್ಟ್ 38 ಇಂಚಸ್ ಇದೆ. ಸೊ ಪ್ರೆಗ್ನೆಂಟ್ ಆಗಿದೆ ಹಂಗಾರೆ ಇದು? ಹಾ, ಈಟಿಗೆ ತಗೊಂಡಿದೆ ಸರ್. ಈಗ ಒಂದು 1 ಮಂತ್ ಏನೋ ಆಗಿದೆ. ಇದು ಸೇಲ್ಗಿದೆ ಸರ್ ಇದು? ಹಾ, ಇದೆ ಸರ್, ಇದೆ. ಓಕೆ. ಸೊ ಇದು ನೋಡ್ತಾ ಇರೋದು ವೀಕ್ಷಕರ, ಯಾರಾದ್ರೂ ಪುಂಗನೂರು ತುಂಬಾ ಸಾಧು ಇದೆ. ತುಂಬಾ ಸಾಧು ಇದೆ. ಸೊ ಪ್ರೆಗ್ನೆಂಟ್ ಇದೆ ಅಂತ ಯಾರಾದ್ರೂ ಬೇಕಾದವರಿಗೆ ಆಕಾಶ್ ಅವ್ರ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಅಡ್ರೆಸ್ ಪ್ಲಸ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಬಂದು ಸರ್, ಇದು ಬಾ ಹೇಳಿ ಸರ್. ನೆಕ್ಸ್ಟ್ ಯಾವ್ದು ಸರ್ ಇದು? ಇದು 4 ಕಲ್ಲು ಸರ್. ಇದು 4 ಕಲ್ಲು. ಎರಡನೇ ಲ್ಯಾಕ್ಟೇಷನ್. ಓಕೆ. ಇದು ಪ್ರೆಗ್ನೆಂಟಾ ಸರ್? ಇದು ಪ್ರೆಗ್ನೆಂಟ್. ಇದು ಪ್ರೆಗ್ನೆಂಟ್ ಅದ? ತುಂಬಾ ಸಾಧು. ಇದು ಸೇಲ್ಗಿದೆ ಸರ್? ಇದು ಸೇಲ್ಗಿದೆ. ಸೇಲ್ಗಿದೆ. ಸೊ ಇದೆಲ್ಲ ಎಷ್ಟು ತಿಂಗಳಿಗೆ ಕರು ಹಾಕೋದು ಸರ್? ಅಂದ್ರೆ ಬೇರೆ ಹಸುಗಳ ತರನೇ ಇದು ನ್ಯಾಚುರಲ್? 9 ಮಂತ್ಸ್ ಸರ್ ಇದು. ಎಷ್ಟು ಸರ್? 9 ಮಂತ್ಸ್. 9 ಮಂತ್ಸ್ ಏನಾ ಇದು? ಓಕೆ. ಈಗ ಎಷ್ಟು ತಿಂಗಳು ಪ್ರೆಗ್ನೆಂಟ್ ಇದು ಸರ್? ಇದೊಂದು 4 ಮಂತ್ಸ್ ಆಗಿದೆ. 4 ಮಂತ್ಸ್. ಶಾರ್ಟ್ ಬ್ರೀಡ್ಸ್ ಅಲ್ಲ ಸರ್ ಇದೆಲ್ಲ? ಮನೇಲಿ ಸಾಕಾಕಂತೂ ತುಂಬಾನೇ. ಸರ್ ಇದು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್ ಇದು? ಸರ್ ಇದೆಲ್ಲ 1 ಲೀಟರ್ ಹಾಲು ಕೊಡುತ್ತೆ. 1 ಲೀಟರ್ ಹಾಲು ಕೊಡುತ್ತೆ. 1 ಲೀಟರ್. ಈಗ ಅದರಲ್ಲಿ ನಿಮ್ಗೆ ಒಂದು ಅರ್ಧ ಮುಕ್ಕಾಲ್ ಲೀಟರ್ ಬರುತ್ತೆ. ಓಕೆ. ಇದರಲ್ಲಿ ನಿಮ್ಗೆ 1 ಲೀಟರ್, ಯಾಕಂದ್ರೆ ಅದು ಫಸ್ಟ್ ಲ್ಯಾಕ್ಟೇಷನ್, ಮೊದಲನೇ ಕರು ಆಗ್ತಿರೋದು. ಫಸ್ಟ್ ಲ್ಯಾಕ್ಟೇಷನ್ ಅಂದ್ರೆ ಮೊದಲನೇ ಕರು ಆಗ್ತಿರೋದು. ಇದು 2ನೇ ಕರು ಆಗ್ತಿರೋದು. ಓಕೆ. ಸ್ವಲ್ಪ ಇದು ಹಾಲ್ ರೈಸ್ ಆಗಿದೆ. ಇದ್ರ ಕರು ಏನಾದ್ರು ಇದೆಯಾ ಸರ್ ಇಲ್ಲಿ? ಇಲ್ಲ ಸರ್, ಇದ್ರ ಕರು ಇಲ್ಲ. ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸರ್ ಫೇಸ್. ಇದು ಕಣ್ಣಿನ ಆಗ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹೌದು, ತುಂಬಾ ಸಾಧು ಇದೆ. ತುಂಬಾ ಸಾಧು ಇದೆ, ಆ ತರ ಏನಿದಿಲ್ಲ. ತುಂಬಾ ಸಾಧು ಇದೆ. ನೆಕ್ಸ್ಟ್ ಸರ್ ಇದು? ಸರ್ ಇದು 3rd ಲ್ಯಾಕ್ಟೇಷನ್. ಓಕೆ. ಅಂದ್ರೆ 3ನೇ ಲ್ಯಾಕ್ಟೇಷನ್. ಮೂರನೇ ಕರು. ಇದು ಪ್ರೆಗ್ನೆಂಟಾ? ಇದು ಪ್ರೆಗ್ನೆಂಟ್ ಸರ್. ಇದು ಸೇಲ್ಗಿದೆಯಾ? ಸೇಲ್ಗಿದೆ ಸರ್. ಓಕೆ. ನೋಡ್ತಾ ತುಂಬಾ ಸಾಧು ಇದೆ. ಇದು 1.5 ಲೀಟರ್ ಕೊಡುತ್ತೆ ಸರ್ ನಿಮ್ಗೆ. ಇದು 1.5 ಲೀಟರ್ ಹಾಲು ಕೊಡುತ್ತಾ? 1.5 ಲೀಟರ್ ಕೊಡುತ್ತೆ. ಯಾಕಂದ್ರೆ ನಿಮ್ಗೆ ಫಸ್ಟ್ ಸೆಕೆಂಡ್ ಅಲ್ಲಿ ಹಾಲ್ ಬರಲ್ಲ. ಅಂದ್ರೆ ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಸ್ವಲ್ಪ ಹಾಲ್ ಕಡಿಮೆ ಇರುತ್ತೆ. ಓಕೆ. ಇದು 3rd ಲ್ಯಾಕ್ಟೇಷನ್ ನಿಮ್ಗೆ ಸ್ವಲ್ಪ ಹಾಲ್ ಜಾಸ್ತಿ ಬರುತ್ತೆ. ಹಾಲ್ ಜಾಸ್ತಿ ಬರುತ್ತೆ. 9 ತಿಂಗಳಿಗೆಲ್ಲ ಇದಾವೆ? ಹೌದು ಸರ್, 9 ತಿಂಗಳಿಗೆ. ನೋಡ್ತಾ ಇರಬಹುದು ವೀಕ್ಷಕರೇ, 3 ಪುಂಗನೂರು ಎಲ್ಲ ಫೀಮೇಲ್ಸ್, ಎಲ್ಲ 3 ಪ್ರೆಗ್ನೆಂಟ್ ಇದೆ ಸರ್. ಅವರು ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮುದ ಫಾರ್ಮ್ ಅಂತ, ಮೈಸೂರಿಂದ 30 ಕಿಲೋಮೀಟರ್ಸ್ ಇದು ಫಾರ್ಮ್ ಬಂದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ.
ತುಂಬಾ ಸಾಧು ಅಲ್ಲ ಸರ್ ಇದೆಲ್ಲ? ತುಂಬಾ ಸಾಧು ಇರುತ್ತೆ ಸರ್, ತುಂಬಾ ಸಾಧು ಇರುತ್ತೆ. ಆತರ ಏನು ಇದಿರಲ್ಲ. ಯಾರ್ ಬೇಕಾದ್ರೆ ಲೇಡೀಸ್ ಎಲ್ಲ ಇಟ್ಕೊಂಡು ಮನೇಲೆ ಸಾಕಾಣಿಕೆ ಮಾಡ್ಬೋದಲ್ಲ, ಇದು ಫಾರ್ಮೇ ಬೇಕು ಅಂತ ಏನಿಲ್ಲ ಇದಕ್ಕೆ. ಸರ್ ಇದು ಮಲ್ನಾಡ್ ಗಿಡ್ಡ ತರ ಸರ್, ಮಲ್ನಾಡ್ ಗಿಡ್ಡಕ್ಕಿಂತ ಮುದ್ದಾಗಿರುತ್ತೆ ಮುದ್ದಾಗಿರುತ್ತೆ ಇವು, ತುಂಬಾ ಇದಾಗಿರ್ತವೆ. ಇನ್ನು ಮಿನೇಚರ್ ಅಂತ ಬರುತ್ತೆ ಸರ್ ಅವು. ಅವು ಅದರಲ್ಲಿ ಮೈಕ್ರೋ ಎಲ್ಲಾ ಸುಮಾರು ಮಾಡಿದ್ದಾರೆ, ಅದ್ರಲ್ಲೆಲ್ಲ ಹಾಲ್ ಬರಲ್ಲ ಸರ್. ಇದ್ರಲ್ಲಿ ಅಟ್ಲೀಸ್ಟ್ ನಿಮ್ಗೆ ಮನೆಗೆ ಹಾಲಾರ ಸಿಗುತ್ತೆ. ಅದ್ರಲ್ಲಿ ನಿಮ್ಗೆ ಹಾಲಂತೂ ಏನು ಸಿಗಲ್ಲ. ಬೋನಿ ಅಂತೆಲ್ಲ ಬಂದಿದೆ ಈಗ ಕಲ್ಕತ್ತಾ ಬ್ರೀಡ್, ಅದ್ರಲ್ಲಿ ಹಾಲ್ ಕಡಿಮೆ ಬರುತ್ತೆ ಸರ್. ಹಾಲ್ ಕಮ್ಮಿ ಬರುತ್ತೆ. ಇದ್ರಲ್ಲೆಲ್ಲ ನಿಮ್ಗೆ ಅಟ್ಲೀಸ್ಟ್ 1 ಲೀಟರ್ ಹಾಲ್ ಸಿಗುತ್ತೆ. ಅಂದ್ರೆ ಪೆಟ್ ಅನಿಮಲ್ಸ್ ತರ ಮನೆ ಸಾಕಾಣಿಕೆ ಬರೀ ಕರುಗೆ ಅಷ್ಟೇ ಆಗುತ್ತೆ. ಮಿನಿಚರ್ ಅಂತ ತುಂಬಾ ಸ್ಮಾಲ್, ಅದು ಏನು ಯೂಸ್ ಆಗಲ್ಲ ಸರ್. ಅಂದ್ರೆ ಸುಮ್ನೆ ಮನೆಯಲ್ಲಿ ಓಡಾಡ್ಕೊಂಡು ನಿಂತಿರ್ತಾವ ಅಷ್ಟೇ. ಬಟ್ ಅದರಿಂದ ನೀವು ಹಾಲ್ ಎಕ್ಸ್ಪೆಕ್ಟ್ ಅಂತೂ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಇದಾರ ಸಾಕೊಂಡ್ರೆ ನಿಮ್ಗೆ ಹಾಲಾರ ಎಕ್ಸ್ಪೆಕ್ಟ್ ಮಾಡಬಹುದು. ಮನೆಗಳಿಗೆಲ್ಲ ಎ ಟು ಮಿಲ್ಕ್ ಅಲ್ಲ, ಇದು ಫ್ಯಾಟ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ, 8% ಇರುತ್ತೆ. 8%. ಓಕೆ, ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದಲ್ಲ ಸರ್, ತುಂಬಾ ಒಳ್ಳೇದು. ಲ್ಯಾಕ್ಟೋಜನ್ ಎಲ್ಲ ತುಂಬಾ ಇರುತ್ತೆ. ಮಲ್ನಾಡ್ ಗಿಡ್ಡ ಹಾಲ್ಗಿಂತ ಇದು ಇನ್ನು ಗಟ್ಟಿ ಅಂಶ ಜಾಸ್ತಿ ಇರುತ್ತೆ. ಓಕೆ, ಸೊ ಇದ್ರದ್ದು ಗಂಜಲನೂ ಇದಕ್ಕಾಗತ್ತೆ. ಈಗ ಮಲ್ನಾಡ್ ಗಿಡ್ಡದೆಲ್ಲ ಹಿಂಗೆ ಹೌದು, ಇದೆ ಸೇಮ್ ಎಲ್ಲ ನಾಟಿ ಹಸುಗಳೆಲ್ಲ ಸರ್. ನಾಟಿ ಹಸುಗಳು ಇದು ಆಂಧ್ರ ಬ್ರೀಡ್ ಅಷ್ಟೇ. ಓಕೆ, ಬಟ್ ನಮ್ಮ ಇಂಡಿಯಾ ಬ್ರೀಡ್ ಎಲ್ಲ ಇದ್ರದ್ದುವೆ. ಹಾಗಾಗಿ ನಮ್ಗೆ ಆರ್ಗ್ಯಾನಿಕ್ ಗೆ ಇದೆ ಯೂಸ್ ಮಾಡಿ. ಇದ್ರದ್ದು ಅಂದ್ರೆ ಇದ್ರದ್ದು ಫುಡ್ ಯಾವ ತರ ಸೇಮ್ ಎಲ್ಲ ಸರ್. ನಾವು ಇದೇ ತರ ಹಸಿ ಹುಲ್ಲು, ಒಣಹುಲ್ಲು ಇಲ್ಲಿ ಮೇಯಕ್ಕೆಲ್ಲ ಬಿಡ್ತೀವಿ. ಸ್ವಲ್ಪ ಈಗ ತಗೊಂಡೋಗಿರೋರು ಇದಕ್ಕೆ ಏನಾದ್ರು ಪುನಃ ಅಂದ್ರೆ ಇವಾಗ ನೀವು ಇನ್ನೊಂದು ಯಾವ್ದು ಹೇಳಿದ್ರಿ ಆಗ್ಲಿ, ಒಂದು ಫುಡ್ ಹೇಳಿದ್ರಲ್ಲ, ಶೈಲೇಜ್ ಹಾಕಿ ಮೇಂಟೈನ್ ಮಾಡ್ಬೇಕಾ, ಇಲ್ಲ ಹಸಿ ಹುಲ್ಲು ನ್ಯಾಚುರಲ್ ಆಗಿ ತಿಂದಿ ಅದು ಗ್ರೋ ಆಗುತ್ತಾ? ಆತರ ಏನಿಲ್ಲ ಸರ್. ಈಗ ಶೈಲೇಜ್ ಎಲ್ಲ ಆರಾಮಾಗಿ ಮೇಂಟೈನ್ ಮಾಡಬಹುದು, ಅಂದ್ರೆ ನ್ಯಾಚುರಲ್ ಗ್ರೇಜಿಂಗ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ ಸರ್, ಆರಾಮಾಗಿ. ಇದು ಇನ್ನೂ ಒಂದು ನೋಡಿ, ಮಲ್ನಾಡ್ ಗಿಡ್ಡ ಅದು ಈ ಪುಂಗ್ನೂರ್ಗಿಂತ ಶಾರ್ಟ್ ಇದೆ ಇದು. ಓಕೆ, 2 ಅಡಿ ಇದೆ ಇದು ಅಷ್ಟೇ. ಎಷ್ಟು ಕ್ಯೂಟ್ ಆಗಿದೆ ಸರ್ ಇದು. ಫುಲ್ ಶೈನಿ ಇದೆಲ್ಲ ಸರ್ ಇದಕ್ಕೆ. ಇದು ತುಂಬಾ ರೇರ್, ಈ ತರ ತಳಿಗಳೇ ಹೋಗಿದೆ ಫುಲ್. ಅದು ಈ ಎಷ್ಟು ಇದು ನೋಡಿ, ಇದು ನಾನ್ ನಿಂತ್ಕೋತೀನಿ, ಇದು ಎಷ್ಟು ಅಂದ್ರೆ ಜಸ್ಟ್ 2 ಅಡಿ ಬರುತ್ತೆ. ಪುಂಗ್ನೂರ್ಗಿಂತ ಶಾರ್ಟ್ ಇದೆ. ಹೌದು, ಪುಂಗ್ನೂರ್ಗಿಂತ ಶಾರ್ಟ್. ಇದು ಕರುಣ ದೊಡ್ಡದಾ ಸರ್? ಇದು ಹಸುನೇ ಇದು ಅದ್ರ ಮಗ. ಇದ್ರ ಮಗನ ಅದ? ಇದ್ರ ಮಗ ಅದು. ಈಗ ಇದು ಪ್ರೆಗ್ನೆಂಟ್. ಈ ಪುನಃ ಪ್ರೆಗ್ನೆಂಟ್ ಇದೆ ಇದು. ಇದು ಸೇಲ್ಗಿದೆ ಸರ್ ಇದು? ಸೇಲ್ಗಿದೆ. ಇದು ಮಲ್ನಾಡ್ ಗಿಡ್ಡ. ಬಟ್ ನೋಡಿ ಪುಂಗ್ನೂರ್ಗಿಂತ ಶಾರ್ಟ್ ಇದು. ಹೌದೌದು, ತುಂಬಾ ಚೆನ್ನಾಗಿದೆ ಸರ್. ತುಂಬಾ 2 ಅಡಿ ಬರುತ್ತೆ ಅಷ್ಟೇ. ನೀವು ಆ ಪುಂಗ್ನೂರು ನೋಡಿದ್ರಲ್ಲ, ಅದಕ್ಕಿಂತ ಫುಲ್ ಶಾರ್ಟ್. ಓಕೆ, ಇದೆಲ್ಲ ನೋಡಿದ್ರೆ ಒಂಥರ ಈ ಚಿಕ್ಕ ಕರುಗಳು ಇರುತ್ತಲ್ಲ ಹಂಗಿರುತ್ತೆ. ಬಟ್ ಇದು ದೊಡ್ಡದೇ, ಏಜ್ ಅಲ್ಲಿ ದೊಡ್ಡದೇ ಇದೆಲ್ಲ. ನಿಮ್ಗೆ ಇದೇ ಮಿನೇಚರ್ ಅಂತ ಪುಂಗ್ನೂರಲ್ಲಿ ಮಾಡಬಹುದು. ಕಲರ್ ಚೇಂಜ್ ಇದ್ಬಿಟ್ರೆ ಇದೇ ಬೇಕಾದ್ರೆ ಇದೇ ಪುಂಗ್ನೂರ್ ಬುಲ್ ಕ್ರಾಸ್ ಮಾಡ್ಕೊಂಡು. ಏನಂದ್ರೆ ಪುಂಗ್ನೂರಲ್ಲಿ ವೈಟ್ ಗೆ ಡಿಮ್ಯಾಂಡ್, ಬೇರೆ ಕಲರ್ ಲೈಕ್ ಮಾಡಲ್ಲ ಯಾರುವೆ. ಓಕೆ, ಇದು ನೋಡಿ ನಮ್ಮ ಮಲ್ನಾಡ್ ಗಿಡ್ಡನೇ. ಇದು ಸೇಲ್ಗಿದೆ ಸರ್ ಇದು? ಇದು ಸೇಲ್ಗಿದೆ. ಇದು ಅದ್ರ ಕರುನ? ಇದು ಅದ್ರ ಕರು. ಎಷ್ಟು ತಿಂಗಳು ಕರು ಸರ್ ಇದು? ಇದು 1.25 ವರ್ಷ. 1.25 ವರ್ಷ. ಓಕೆ, ಇದ್ರ ಕಲರ್ ಚೆನ್ನಾಗಿದೆ. ಇದ್ರ ಸ್ಕಿನ್ ಕಲರ್ ಎಲ್ಲ ಅಂದ್ರೆ ತುಂಬಾ ಅದ್ರ ಅಮ್ಮಂದು. ಮತ್ತೆ ಈಗ ಯಾವ್ದೋ ವೈಟ್ ಬುಲ್ ಕ್ರಾಸ್ ಮಾಡಿರ್ತಾರೆ, ಅದು ಪ್ಯಾಚ್ ಮಿಕ್ಸ್ ಆಗಿರುತ್ತೆ, ಬಂದಿರುತ್ತೆ ಅಷ್ಟೇ, ಬೇರೆ ಇದಿಲ್ಲ. ಚೆನ್ನಾಗಿದೆ ಇದು. ಇದ್ರ ಅಮ್ಮ ಅಂತ ತುಂಬಾ ಚೆನ್ನಾಗಿದೆ. ಜಸ್ಟ್ 2 feet ಇದೆ ಅಷ್ಟೇ. ಹೊಸಬ್ರು ನೋಡ್ತಿದೀವಲ್ಲ ನಮ್ಗೆ, ಅದಕ್ಕೆ ಅದು ಅದ್ರ ಮಗನೇ ಹೈಟ್ ಇದ್ದಾನೆ. ಮಗ ಹೈಟ್ ಇದ್ದಾನೆ. ಇದು ನೋಡಿ ಅಮ್ಮ ಎಷ್ಟು ಕುಳ್ಳಿ ಅಮ್ಮ. ತುಂಬಾ ಸಾಧು ಇದು. ಅದೇ ನಾನು ಹೊಸಬ್ರು ನೋಡ್ತಾ ಇದ್ರಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಗ್ತಾ ಇದೆ ಅಷ್ಟೇ. ಅದು ತುಂಬಾ ಸಾಧು. ಬಮ್ಮ, ಎಷ್ಟು ವರ್ಷದ ಇರ್ಬೋದು ಸರ್ ಇದು? ಇದು ಒಂದು 4 years ಅಷ್ಟೇ. ಅಂದ್ರೆ 4 ಕಲ್ಲು ಅಷ್ಟೇ? ಅಷ್ಟೇನಾ ಇದು? 4-5 ವರ್ಷ ಅಷ್ಟೇ. 4-5 ವರ್ಷ ಏನಾಗಿಲ್ಲ. ಈಗ ಆಲ್ರೆಡಿ ಪ್ರೆಗ್ನೆಂಟ್ ಆಯ್ತು? ಪ್ರೆಗ್ನೆಂಟ್ ಸರ್. ಎಷ್ಟು ತಿಂಗಳು ಪ್ರೆಗ್ನೆಂಟ್ ಸರ್ ಇದು? ಇದೊಂದು 6 months ಆಗಿರ್ಬೋದು. ಇನ್ನೊಂದು 3 months ಗೆ ಕರು ಹಾಕತ್ತೆ ಹಂಗಾರೆ. ಇದು ಹೋದ್ಸರಿ ಅದೇ ನಾವು ತಂದಾಗ ಅದ್ರ ಮಗ ಹಾಕಿ 1 ಲೀಟರ್ ಹಾಲು ಕೊಟ್ಟಿತ್ತು. ಹೌದಾ? ಓಕೆ, ಸೇಮ್. ಸರ್ ಇದ್ರಲ್ಲಿ ಕಲರ್ಸ್ ಗಳು ಬರುತ್ತೆ. ಈಗ ಮಲ್ನಾಡ್ ಗಿಡ್ಡಗಳಲ್ಲಿ ಬ್ಲಾಕ್, ಬ್ರೌನ್ ಎಲ್ಲ ಬರುತ್ತಲ್ಲ ಹಿಂಗೆ ಕಲರ್ಸ್. ಐ ಮೀನ್ ಇದ್ರಲ್ಲಿ ಕಲರ್ಸ್ ಬರುತ್ತಾ? ಇದ್ರಲ್ಲಿ ಕಲರ್ಸ್ ಬರುತ್ತೆ. ಓಕೆ, ಬಟ್ ಯಾರು ಲೈಕ್ ಮಾಡಲ್ಲ ಸರ್ ಕಲರ್ಸ್. ವೈಟ್ ಗೆ ಡಿಮ್ಯಾಂಡ್ ಅಂತ. ವೈಟ್ ಗೆ ತುಂಬಾ ಡಿಮ್ಯಾಂಡ್. ಓಕೆ, 100 ಅಲ್ಲಿ 90% ಎಲ್ಲ ವೈಟ್ ಲೈಕ್ ಮಾಡೋದು. ಓಕೆ, ನಿಮ್ಗೆ ಬ್ರೌನ್ ಬೇರೆ ಬರುತ್ತೆ, ಬ್ಲಾಕ್ ಎಲ್ಲ. ಬಟ್ ಎಲ್ಲ ಮಲ್ನಾಡ್ ಗಿಡ್ಡ ಅನ್ಕೊಬಿಡ್ತಾರೆ. ಬ್ಲಾಕ್ ರೆಡ್ ಎಲ್ಲ ನೋಡಿದ್ರೆ ಇದ್ರಲ್ಲಿ ನಾವು ಪುಂಗ್ನೂರ್ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಅವರು.
ಈಗ ನಾವೇ ಈಗ ನನ್ನ ಹತ್ರ ಒಂದು ರೆಡ್ ಮಲ್ನಾಡ್ ಗಿಡ್ಡ ಐತೆ, ಹೌದು ಅಷ್ಟು ಕುಳ್ಳ ಇದೆ, ಫುಲ್ ಶಾರ್ಟ್ ಇದೆ, ಅದು ಪುಂಗ್ನೂರ್ ಅಂದ್ರೆ ಯಾರು ಒಪ್ಪಲ್ಲ. ಯಾಕಂದ್ರೆ ಕಲರ್ ಇಲ್ವಲ್ಲ, ಅದು ಕಲರ್ ಇಲ್ಲ, ವೈಟ್ ಇಲ್ಲ, ಹೌದು ಮಲ್ನಾಡ್ ಗಿಡ್ಡ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅದನ್ನ. ಪುಂಗ್ನೂರ್ ಅಂತ ಯಾರು ಹೇಳಲ್ಲ. ಶಾರ್ಟ್ ಇದ್ರು ಅದನ್ನ ಯಾರು ಒಪ್ಪಲ್ಲ. ಅದೇ ನಿಮ್ಗೆ ವೈಟ್ ಇದ್ರೆ ವೈಟ್ ಮಲ್ನಾಡ್ ಗಿಡನು ಪುಂಗ್ನೂರ್ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಆತರ ಎಲ್ಲ ಇದ್ ಮಾಡ್ತಾರೆ. ಬಟ್ ನಿಮ್ಗೆ ವೈಟ್ ಗೆ ಇದು ಡಿಮ್ಯಾಂಡ್. ಸರ್ ಇವಾಗ ತಳಿಗಳು ಯಾರಾದ್ರೂ ಬೇಕಾದ್ರೆ ನೀವು ಆಂಧ್ರದಿಂದನೇ ತರಿಸ್ಬೇಕಲ್ಲ, ನೀವೇ ಬ್ರೀಡಿಂಗ್ ಮಾಡಿಸ್ತಾ ಇದ್ರೆ ಹೆಂಗೆ ಸರ್ ಇದು? ಸರ್ ಈಗ ನಾವು ಸ್ವಲ್ಪ ಬ್ರೀಡಿಂಗ್ ಈಗ ಸ್ಟಾರ್ಟ್ ಮಾಡಿದೀವಿ, ಬುಲ್ ಇದೆಯಲ್ಲ ನಾವು ಸ್ವಲ್ಪ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಬಟ್ ಆದ್ರೆ ಆಂಧ್ರ ಇಂದಾನೆ ಸರ್ ಇದೆಲ್ಲ ತರಿಸ್ಬೇಕು, ಇಂಪೋರ್ಟ್ ಆಗೋದು ಅಲ್ಲಿಂದಾನೆ. ಇಲ್ಲೆಲ್ಲೂ ಲೋಕಲ್ ಅಲ್ಲಿ ಇಲ್ಲ ಸರ್, ನಮ್ ಕರ್ನಾಟಕದಲ್ಲಿ ತುಂಬಾ ಈಗ ಸ್ಟಾರ್ಟ್ ಸರ್. ಇವಾಗ ಈಗ ಬುಲ್ಲು ಸ್ವಲ್ಪ ಹೈಟ್ ಇದೆ ಅನ್ಕೊಂಡಿದೀನಿ. ಸೊ ಇದೆಲ್ಲ ಅದು ಚಿಕ್ಕದು ತುಂಬಾ ಸ್ಮಾಲ್ಸ್ ಬ್ರೀಡ್ಸ್ ಬರುತ್ತಲ್ಲ, ಅದ್ ಹೆಂಗೆ ಸರ್? ಅದು ಹೆಂಗೆ ಸರ್? ಅದು ಮಿನೇಚರ್ಗೆ ಬೇರೆ ಬುಲ್ ಬರುತ್ತೆ. ಇದು ನಾನು ಆ ಮಿನೇಚರ್ ಕಾನ್ಸೆಪ್ಟ್ ಮಾಡಿಲ್ಲ. ನಮ್ಗೆ ಏನಂದ್ರೆ ಮಿಲ್ಕಿಂಗ್ ಪ್ಲಸ್ ಜನಕ್ಕೆ ಮಿಲ್ಕಿಂಗ್ ಕಾನ್ಸೆಪ್ಟ್ ಅಲ್ಲಿ ನಾವು ಕೊಡ್ತಾ ಇರೋದು. ಅದಕ್ಕೆ ನಾವು ಅಟ್ಲೀಸ್ಟ್ ನಾವು ಅದಕ್ಕೆ ಸೈಜ್ ತಕ್ಕಂಗೆ ಬುಲ್ ಇಟ್ಕೊಂಡಿದೀವಿ. ನೀವು ಮಿನೇಚರ್ ತಂದ್ರೆ ಅದು ಹಾಲ್ ಮಿಲ್ಕ್ ಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹಸು ಸಾಕಾಣಿಕೆ, ಅದು ಬ್ರೀಡಿಂಗ್ ಅಷ್ಟೇ, ಶೋಗೆ. ಪೆಟ್ ಅನಿಮಲ್ಸ್ ತರ, ಪೆಟ್ ಡಾಗ್ಸ್ ತರ ನೀವು ಓಡಾಡ್ಕೊಂಡು ಮನೇಲಿ ಇರುತ್ತೆ ಅವು. ಅದರಿಂದ ಅದ್ರಲ್ಲಿ ನೀವು ಹಾಲ್ ಎಕ್ಸ್ಪೆಕ್ಟ್ ಎಲ್ಲ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಇದ್ರಲ್ಲೆಲ್ಲ ನೀವು ಒಂದೊಂದ್ ಲೀಟರ್ ಹಾಲಾರ ಕುಡಿಬಹುದು. ಕರುನು ಬ್ರೀಡಿಂಗ್ ಮಾಡ್ಕೋಬಹುದು. ಕರುಗೂ ಹಾಲಾಗುತ್ತೆ, ನಿಮ್ಗೂ ಹಾಲಾಗುತ್ತೆ. ಆ ಕಾನ್ಸೆಪ್ಟ್ ಮೇಲೆ ನಾವು ಇದನ್ನ ಆ ಬುಲ್ಲು ಆ ಹಸುಗಳನ್ನ ನಾವು ಇದ್ರಲ್ಲೇ ಇದ್ ಮಾಡಿದೀವಿ. ನೀವು ಮಿನೇಚರ್ ಬ್ರೀಡ್ ಮಾಡ್ಕೋತೀರಾ ಅಂದ್ರೆ ಅದೇ ಟೈಪ್ ಬುಲ್ಲು, ಅದೇ ಟೈಪ್ ಹಸುಗಳೇ. ಸಪೋಸ್ ಆತರನೇ ಮಿನೇಚರೇ ಬೇಕು ಅಂದ್ರೆ ಅದು ತರ್ಸ್ಕೊಡ್ತೀರಾ? ಇದೆಯಾ ಸರ್? ತರ್ಸ್ಕೊಡ್ತೀವಿ ಅದು, ಬಟ್ ಅದು ಕಾಸ್ಟ್ಲಿ ತುಂಬಾ ಸರ್. 4 lakh 5 lakh ಆತರ ಎಲ್ಲ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅದು. ಬಟ್ ರೈತರು ಯಾರು ಒಪ್ಪಲ್ಲ ಸರ್. ಅಂದ್ರೆ ಮಿಲ್ಕಿಂಗ್ ಪರ್ಪಸ್ ಗೆ, ಅಂದ್ರೆ ಬರೀ ಫ್ಯಾನ್ಸಿಗೆ ಅಷ್ಟೇ ಸಾಕಷ್ಟೇ, ಅದು ಫ್ಯಾನ್ಸಿ ಅಷ್ಟೇ. ಮತ್ತೆ ಆಗ್ಲೇ ಅದು ಹೇಳಿದ್ರಿ P3 P4 ಸಮಥಿಂಗ್ ಏನೋ ಹೇಳ್ತಾ ಇದ್ರಿ. P53 ಬುಲ್ಲು, P56 ಬುಲ್ಲು ಆತರ ಎಲ್ಲ ಕನ್ಸಿಡರ್ ಮಾಡಿದಾರೆ ಸರ್. ಅದು ಅವರು ತಳಿ ಆತರ. ಅದು P53 P56 P57 ಅಂತ ಕೋಡ್ ಕೊಟ್ಕೊಂಡಿದ್ದಾರೆ. ಅದು ಸೆಮೆನ್ಗಳು ತೆಗಿತಾರೆ ಅದ್ರಲ್ಲಿ. ಆ ತಳಿಲಿ ಕರುಗಳು ತೆಗ್ದಿರೋದು ಈ ತರ ಬ್ರೀಡ್ ಬಂದಿದೆ ಈ ಬುಲ್ಲಲ್ಲಿ ಅಂತ ಅವರು ಆಂಧ್ರ ಗವರ್ಮೆಂಟ್ ಅಲ್ಲಿ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸರ್ ಇವಾಗ ಕೃತಕ ಗರ್ಭಧಾರಣೆ ಮಾಡಿಸ್ತಾ ಇರ್ತಾರೆ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೀನಿ. ಸೊ ಈ ಯಾವ್ದಿದು ಪುಂಗನೂರ್ ಬ್ರೀಡಿಂಗ್ ಆತರ ಮಾಡಿಸಿದ್ರೆ ಸಕ್ಸಸ್ ಆಗುತ್ತೆ ಅಂದ್ರೆ ಪ್ಯೂರಿಟಿ ಬರುತ್ತಾ? ಆ ಬ್ರೀಡ್ ಪ್ಯೂರಿಟಿ ಬರುತ್ತಾ ಸರ್? ಈಗ ಮಲ್ನಾಡ್ ಗಿಡ್ಡಕ್ಕೇನೆ ಪುಂಗನೂರ್ ಸೆಮೆನ್ ಹಾಕ್ತಾರೆ. ಒಬ್ಬೊಬ್ರು ತೆಗ್ದಿದ್ದಾರೆ ಸರ್, ಅದ್ರಲ್ಲಿ ಒಳ್ಳೊಳ್ಳೆ ಬ್ರೀಡ್ ಕರುಗಳೆಲ್ಲ ಒಳ್ಳೊಳ್ಳೆ ತೆಗ್ದಿದ್ದಾರೆ. ಇಲ್ಲ ಅಂತ ನಾವ್ ಹೇಳಲ್ಲ. ಬಟ್ ಒಂದೊಂದು ಸಕ್ಸಸ್ ಆಗಿದೆ, ಒಂದೊಂದು ಸಕ್ಸಸ್ ಆಗಿಲ್ಲ. ನಾರ್ಮಲ್ ಆಗಿ ಬಂದಿರುತ್ತೆ. ಈ ತರ ಪ್ಯೂರಿಟಿ ಬರಲ್ಲ ಅಂತ ಹೇಳಿ. ಪ್ಯೂರಿಟಿ ಬರಲ್ಲ. ಅದು ಈ ಬ್ರೀಡ್ ಗೆ ಅದೇ ಬ್ರೀಡ್ ಮೇಟಿಂಗ್ ಮಾಡಿದ್ರೆ ಮಾತ್ರ ಮಾಡಿದ್ರೆ ಒಳ್ಳೆ 100% ರಿಸಲ್ಟ್ ಸಿಗುತ್ತೆ. ಬರುತ್ತೆ, ಬಟ್ ಆ ತರ ಮಾಡಿದಾಗ ಒಂದೊಂದ್ಸರಿ ಸಕ್ಸಸ್ ಆಗುತ್ತೆ, ಒಂದೊಂದ್ಸರಿ ಸಕ್ಸಸ್ ಆಗಲ್ಲ. ಹೇಳಕ್ ಆಗಲ್ಲ ಸರ್. ಪಾಪ ಸಾಧು ತುಂಬಾ ನಿಮ್ಗೆ ನೋಡ್ತಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಸರ್ ಇದು ತುಂಬಾ ಸೌಮ್ಯ ಸ್ವಭಾವ ಸರ್. ಹೆಸರು ಮಡಗಿದ್ರ ಸರ್ ಇದಕ್ಕೇನಾದ್ರು? ಇಲ್ಲ ಸರ್, ನಾವು ಹೆಸರೆಲ್ಲ ಏನು ಇಟ್ಟಿಲ್ಲ. ಅದೊಂದಕ್ಕೆ ಅಷ್ಟೇ, ಬುಲ್ ಪರ್ಮನೆಂಟ್ ಆಗಿರ್ತಾನಲ್ಲ ಅದಕ್ಕೆ ಇದ್ ಮಾಡಿದೀವಿ ಅಷ್ಟೇ. ಓಕೆ. ಇವ್ನು ಸೈಲೆಂಟ್ ಆಗಿ ಎಲ್ಲ ತಿಂದು ಖಾಲಿನೇ ಮಾಡ್ಬಿಟ್ಟಿದ್ದಾನೆ ಆಲ್ರೆಡಿ. ಇದು ಆಂಧ್ರದಿಂದ ತರಿಸಿದ ಸರ್ ಇದು? ಹೌದು ಸರ್, ಎಲ್ಲ ಬಂದಿದೆ. ಹೌದು ಸರ್. ಸೊ ನಿಮ್ಗೆ ಅದು ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಆಗ್ಬಿಡುತ್ತೆ ಅನ್ಕೋತೀನಿ. ಹೌದು ಸರ್, ಹೌದು. ಟ್ರಾನ್ಸ್ಪೋರ್ಟೇಷನ್ ತುಂಬಾ ಎಕ್ಸ್ಪೆನ್ಸಿವ್. ಓಕೆ. ಇದಕ್ಕೆ ಈ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಈ ಮೀಟಿಂಗ್ ನೀವು ಇಟ್ಕೊಂಡಿದ್ದೀರಾ? ಇಲ್ಲೇ ನಾವೇ ಇಟ್ಕೊಂಡಿದೀವಿ. ಓಕೆ. ಸೊ ಹಂಗಾರೆ ಮೈಸೂರಿಂದ ಸರೌಂಡಿಂಗ್ ಯಾರು ಬೇಕಾದ್ರೆ ಬಂದು ಮೀಟಿಂಗ್ ಮಾಡ್ಸ್ಕೊಂಡು ಹೋಗ್ಬೋದು, ನೋಡ್ತಾ ಇರ್ಬೋದು. ಬುಲ್ ತುಂಬಾ ಚೆನ್ನಾಗಿದೆ. ಅದು ಮೇಲ್ಗಡೆ ಹಂಪಿ ಇದೆಲ್ಲ ಏನ್ ಸರ್, ಸೂರ್ಯನಾಡಿ ಅಂತ ಏನೋ ಹೇಳ್ತಾರೆ? ಹೌದು ಸರ್, ಹೌದು. ಸೂರ್ಯನಾಡಿ ಕೇತ. ಬರ ವಿನಾಯಕ, ಬರ ವಿನೀಸ್. ಏನೋ ಇದಾಗಿದ್ದಾನೆ ಸರ್, ಏನಿಲ್ಲ. ಒಳ್ಳೆ ಮೀಟಿಂಗ್ ಮಾಡ್ತಾನೆ. ಓಕೆ. ಮೀಟಿಂಗ್ ಚೆನ್ನಾಗಿ ಮಾಡ್ತಾನೆ ಮಾತ್ರ. ಏನ್ ಕೊಟ್ರು ಚೆನ್ನಾಗಿ ಮೇಯ್ತಾನೆ. ಸರ್ ಇದಕ್ಕೇನು ಹೆಸರು ಮಡಗಿದ್ದೀರಾ? ಸರ್ ಇದು ಅವರು ವಿನಾಯಕ ಅಂತ ಹೆಸರಿಟ್ಟಿದ್ದು, ನೀವು ಅದೇ ಕಂಟಿನ್ಯೂ ಮಾಡಿದ್ದೀರಾ? ನಾವು ವಿನ್ನೀಸ್ ಅಂತ ಇಟ್ಟಿದ್ದೀವಿ. ವಿನ್ನೀಸ್ ಅಂತನಾ? ಓಕೆ ಓಕೆ. ಸರ್ ಏನ್ ಕಾಸ್ಟ್ ಸರ್ ಇದು ತಗೊಂಡಿದ್ದು ನೀವು? ಸರ್ ಇದು ಒಂದು ಚಿಲ್ಲರೆ ಅಲ್ಲೇ ಬೀಳ್ತು ಸರ್ ನಮ್ಗೆ. ಓಕೆ. ಒಂದು ಕಲೆಕ್ಷನ್ ಮೀಟಿಂಗ್ ಆಗಿ ಏನಾದ್ರು ಚಾರ್ಜಸ್ ಮಾಡ್ತೀರಾ? ಏನ್ ಚಾರ್ಜಸ್ ಇರುತ್ತೆ ಸರ್ ಅದಕ್ಕೆಲ್ಲ? ಸರ್ ಇದು ನಮ್ಮ ಹತ್ರನೇ ತಗೊಂಡ್ರೆ ಹಸುಗಳು ಸ್ವಲ್ಪ ರೀಸನಬಲ್ ಆಗಿ ಮಾಡ್ಕೊಡ್ತೀವಿ. ಓಕೆ. ಅವ್ರು ಹೊರಗಡೆಯಿಂದ ತಗೊಂಡು ಕ್ರಾಸಿಂಗ್ ತಂದ್ರೆ 5000 rupees ಚಾರ್ಜ್ ಮಾಡ್ತೀವಿ. 5000 ಚಾರ್ಜ್ ಮಾಡ್ತೀವಿ. ಓಕೆ.
ಮಲ್ನಾಡ್ ಗಿಟಾರೆ ಬರೀ 500. ಓಕೆ ಇದ್ರದ್ದಾರೆ ಮೇಟಿಂಗ್ ಜಾಸ್ತಿ, ಇದು ಪ್ರೈಸ್ ಕಾಸ್ಟ್ಲಿ ನಮ್ಗೆ. ಕಾಸ್ಟ್ಲಿ ಅಲ್ಲ. ಓಕೆ. ಆಮೇಲೆ ಮೇಂಟೆನೆನ್ಸ್ಗೂ ನಮಗೂ ಬೇಕಲ್ಲ ಸರ್, Expensive ಎಕ್ಸ್ಪೆನ್ಸಿವ್ ಬಟ್ ಫುಡ್. ಇವಾಗಂತೂ ತುಂಬಾ ಯಾರೇ ಕೇಳಿದ್ರು ಪುಂಗನೂರ್ ಅಂತ ಫುಲ್ ಡಿಮ್ಯಾಂಡೆಡ್ ಹೌದು, ಕ್ರಿಯೇಟ್ ಹೌದು. ಮಾಡ್ಬಿಟ್ಟಿದ್ದಾರೆ. ಅದು ನಿಜ ನಿಜ. ಸ್ಮಾಲ್ ಬ್ರೀಡ್ ಅಲ್ಲ ಹೌದು ಅದಕ್ಕೋಸ್ಕರ. ಹೌದು ಸರ್, ಹೌದು. ಹೆಂಗೆ ಗುಟ್ರಾಗ್ತಾನೆ ಗೊತ್ತಾ ಬೈ, ಸಖತ್ ಗುಟ್ರಾಗ್ತಾನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ಕಾರ.